ನಿಮಗಿದೋ ನಮನ ಜೈ ಭೀಮಾ, ನಮ್ಮೆದೆಯೊಳಗೆ ನೆಲೆಸು ಗುಣಧಾಮ. ನಿಮಗಿದೋ ನಮನ ಜೈ ಭೀಮಾ, ಜೈ ಭೀಮಾ. ಚಿರಾಯು ಚಿರನೂತನ ಆ ನಿಮ್ಮ ಚೇತನ ಮರಳಿ ಮಿನುಗಲಿ ನಮ್ಮೆಲ್ಲರೆದೆಯಲಿ, ಮರಳಿ ಮಿನುಗಲಿ ನಮ್ಮೆಲ್ಲರೆದೆಯಲಿ, ಮರಳಿ ಮಿನುಗಿ ಹೊಸ ಬೆಳಕ ನೀಡಲಿ. ನಿಮ್ಮ ಚೇತನ ಮಹಾಚೇತನ, ನಿಮ್ಮ ಚೇತನ ದಿವ್ಯ ಚೇತನ. ನಿಮಗಿದೋ ನಮನ ಜೈ ಭೀಮಾ, ಜೈ ಭೀಮಾ. ಮಣ್ಣ ಕಣದಲ್ಲೊಂದಾಗಿರಬಹುದು ನಿಮ್ಮ ದೇಹ, ಮಣ್ಣ ಕಣದಲ್ಲೊಂದಾಗಿರಬಹುದು ನಿಮ್ಮ ದೇಹ. ಮುಸಿರು ಒಂದಾಗಿದೆ ನಮ್ಮೆದೆಯೊಳು ವ್ಯಾಮೋಹ, ಮುಸಿರು ಒಂದಾಗಿದೆ ನಮ್ಮೆದೆಯೊಳು ವ್ಯಾಮೋಹ. ಹಸಿರಲಿ ಎದೆಯುಸಿರಲಿ ಹೊಸ ಬಸಿರಲಿ, ಹಸಿರಲಿ ಎದೆಯುಸಿರಲಿ ಹೊಸ ಬಸಿರಲಿ. ಮರಳಿ ಮರಳಿ ಮರುಜೀವ ಪಡೆಯಲಿ, ಮರಳಿ ಮರಳಿ ಮರುಜೀವ ಪಡೆಯಲಿ. ಫೌಂಡರ್ ಅಂಡ್ ಡೈರೆಕ್ಟರ್ ಅಕ್ಕ IAS ಅಕಾಡೆಮಿ ಬೆಂಗಳೂರು. ಎಲ್ಲರಿಗೂ ಭೀಮ ನಮಸ್ಕಾರ. HAL SC/ST ಎಂಪ್ಲಾಯೀಸ್ ಅಸೋಸಿಯೇಷನ್ ಇವರ ವತಿಯಿಂದ ಇವತ್ತು ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಭಾಳ ವೈಭವದಿಂದ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಳ ಶಿಸ್ತು ಸಂಯಮವನ್ನು ಕಾಪಾಡಿಕೊಳ್ಳಲಾಗಿದೆ. ಅದು ಬುದ್ಧ ವಂದನೆ ಆಗ್ಬೋದು, ಮೆರವಣಿಗೆ ಆಗ್ಬೋದು, ಮತ್ತು ಮೊದಲಿಗೆ ವಿಡಿಯೋ ತೋರಿಸಿದ್ದಾಗ್ಬೋದು. ಇವೆಲ್ಲವೂ ಕೂಡ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದುಕೊಟ್ಟಿವೆ ಅಂತ ಹೇಳ್ತಾ, ಮತ್ತು ನಿರೂಪಕರು ಕೂಡ ತುಂಬ ಚೆನ್ನಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ನಾನು ಮೆಚ್ಚುಗೆಯನ್ನು ಸೂಚಿಸ್ತಾ, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ನಮಸ್ಕರಿಸ್ತಾ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ ಮತ್ತು ಎಲ್ಲ ನೌಕರ ಬಾಂಧವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನಾಚರಣೆಯನ್ನು ನೀವು ವಿಶೇಷವಾಗಿ HALನವರು ಪ್ರತಿ ವರ್ಷವೂ ಕೂಡ ಒಂದು ಮಾದರಿಯ ಕಾರ್ಯಕ್ರಮದ ಹಾಗೆ ಮಾಡಿಕೊಂಡು ಬರ್ತಾ ಇದ್ದೀರಾ. ನನಗೆ ಗೊತ್ತು. ನಾನು ಐ ಥಿಂಕ್ ಇದು 2ನೇ ಸರಿ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಭಾವಿಸ್ತೀನಿ. ನೀವು ಇಷ್ಟು ಶ್ರದ್ಧೆಯಿಂದ ಮಾಡ್ತಾ ಇರೋದಕ್ಕೆ ಕಾರಣ ನಿಮ್ಮ ಒಂದು ಕಮಿಟಿಯಲ್ಲಿ ಇರುವಂಥ ಎಲ್ಲರೂ ಸಹಿತವಾಗಿ ಬಾಬಾ ಸಾಹೇಬ್ರ ಬಗ್ಗೆ ಇಷ್ಟೊಂದು ಕಮಿಟ್ಮೆಂಟನ್ನು ಅಭಿಮಾನವನ್ನು ಹೊಂದಿರೋದು ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ತಾ, ನಾನು ನನಗೆ ಅರ್ಧ ಗಂಟೆ ಸಮಯ ಕೊಟ್ಟಿರೋದ್ರಿಂದ ಅನ್ಯ ವಿಷಯಗಳಿಗೆ ಹೋಗದೇನೆ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಏನನ್ನು ತಗೋಬೇಕು ಮತ್ತು ಏನು ಅವರ ಒಂದು ಮಿಷನ್ ಅಥವಾ ಅವರ ಒಂದು ಧ್ಯೇಯ ಏನಾಗಿತ್ತು, ಅದನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡಬೇಕು ಭಾರತ ದೇಶದಲ್ಲಿ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಫೋಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ದೇಶದಾದ್ಯಂತ ಹೆಚ್ಚು ಪೂರ್ವಾಗ್ರಹಗಳಿದ್ದಾವೆ. ಪೂರ್ವಾಗ್ರಹಗಳಂದರೆ ಪ್ರಿಜುಡಿಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಸಾಮಾನ್ಯವಾಗಿ ತುಂಬ ದೊಡ್ಡ ವ್ಯಕ್ತಿಗಳ ಬಗ್ಗೆ ಸಾಮಾನ್ಯವಾಗಿ ಹಾಗೇ ಎಷ್ಟು ಹೊಗಳಿಕೆ ಇರ್ತದೋ ಅಷ್ಟೇ ತೆಗಳಿಕೆನೂ ಇರ್ತದೆ, ಮತ್ತು ಎಷ್ಟು ಕ್ಲಾರಿಟಿ ಇರುತ್ತೋ ಅಷ್ಟೇ ಡಿಸ್ಟರ್ಬೆನ್ಸಸ್ ಕೂಡ ಸಹಜವಾಗಿರ್ತದೆ. ಹಾಗಾಗಿ ಬಾಬಾ ಸಾಹೇಬ್ರ ಬಗ್ಗೆ ಭಾಳಷ್ಟು ಪೂರ್ವಾಗ್ರಹಗಳಿದೆ. ಆ 1-2-3 ಪೂರ್ವಾಗ್ರಹಗಳನ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಈ ಸಭೆಯನ್ನು ನಾನು ಬಳಸ್ಕೊತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏತಕ್ಕಾಗಿ ಹೋರಾಡಿದ್ರು, ಅವರು ಏನಕ್ಕೋಸ್ಕರ ಸ್ಟ್ರಗಲ್ ಮಾಡಿದ್ರು ಭಾರತ ದೇಶದಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕಾದಂಥ ಸಂಗತಿ. ಸಾಮಾನ್ಯವಾಗಿ ಎಲ್ಲರೂ ಹೇಳೋದೇನೆಂದರೆ ಅವರು SC/STಗಳ ರಿಸರ್ವೇಷನ್ಗಾಗಿ ಕೆಲಸ ಮಾಡಿದ್ರು, ಮತ್ತು ಸಂವಿಧಾನದ ಒಂದು ಪ್ರಧಾನ ಶಿಲ್ಪಿಯಾಗಿ ಕೆಲಸ ಮಾಡಿದ್ರು. ಅಷ್ಟಕ್ಕೆ ಸಾಮಾನ್ಯವಾಗಿ ಅವರ ಭಾಷಣವನ್ನು ಸೀಮಿತ ಮಾಡ್ತಾರೆ. ಮತ್ತು ಎಲ್ಲರೂ ಒತ್ತಿ ಹೇಳೋದು ಸಹಜವಾಗಿ
ಅವರ ಇಡೀ ಲೈಫ್ನ ಡೆಡಿಕೇಶನ್ನು ಸಹಜವಾಗಿ SC ST OBCಗಳಿಗೆ ರಿಸರ್ವ್ ಆಗಿತ್ತು ಅಂತ ಸಹಜವಾಗಿ ಹೇಳ್ತಾರೆ. ಈ ಮಾತನ್ನು ಒಪ್ಪುತ್ತಾ ನಾನು ಒಂದು ವಿಷಯನ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಭಾರತ ದೇಶವನ್ನು ಒಂದು ದೇಹ ಅಂತ ಕನ್ಸಿಡರ್ ಮಾಡಿ, ದೇಹ ಬಾಡಿ ಅಂತ. ನಮ್ಮ ಬಾಡಿಯಲ್ಲಿ ಯಾವುದಾದ್ರೂ ಒಂದು ಆರ್ಗನ್ನು ಡ್ಯಾಮೇಜ್ ಆದರೆ ಇನ್ನು ಉಳಿದ ಆರ್ಗನ್ಗಳೆಲ್ಲ ಹ್ಯಾಪಿಯಾಗಿರೋಕ್ಕಾಗತ್ತಾ, ಸಂತೋಷವಾಗಿರೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಒಂದು ಸಣ್ಣ ಹಲ್ಲು ನೋವು ಬಂದರೆ ನೀವು ಬೇರೆ ಏನೂ ಆಕ್ಟಿವಿಟಿ ಮಾಡೋಕ್ಕಾಗೋದೇ ಇಲ್ಲ. ಅಥವಾ ಬೇರೆ ಯಾವುದೋ ಒಂದು ಆರ್ಗನ್ ಡ್ಯಾಮೇಜ್ ಆದರೆ ಇನ್ನು ಉಳಿದ ಆರ್ಗನ್ಗಳು ನೆಟ್ಟು ಕೆಲಸ ಮಾಡೋಕ್ಕಾಗಲ್ಲ, ಸಂತೋಷವಾಗಿರೋಕ್ಕಾಗೋದೇ ಇಲ್ಲ. ಇದು ವಾಸ್ತವ ಮತ್ತು ಸೈನ್ಸ್. ಹಾಗೆ ಭಾರತ ದೇಶದಲ್ಲಿ ಒಂದು ಸೆಕ್ಷನ್ನು ಭಾಳ ಕಷ್ಟದಲ್ಲಿರುವಾಗ, ತುಂಬ ಶೋಷಣೆಗೆ ಒಳಗಾಗ್ತಾ ಇರುವಾಗ ಇನ್ನು ಉಳಿದವರೆಲ್ಲರೂ ಚೆನ್ನಾಗಿರೋಕ್ಕಾಗುತ್ತಾ, ಹ್ಯಾಪಿಯಾಗಿರೋಕ್ಕಾಗುತ್ತಾ? ಅಥವಾ ಭಾರತ ಅಭಿವೃದ್ಧಿನ ಹೊಂದೋಕ್ಕಾಗುತ್ತಾ? ಸಾಧ್ಯ ಇದೆಯಾ? ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಒಬ್ಬ ವೈದ್ಯ ಯಾವ ಆರ್ಗನ್ನು ಡ್ಯಾಮೇಜ್ ಆಗಿದೆ ಅದನ್ನು ಸಹಜವಾಗಿ ಫೋಕಸ್ ಮಾಡ್ತಾನೆ. ಅದು ವೈದ್ಯನ ಡ್ಯೂಟಿ ಕೂಡ ಹೌದು. ಯಾವ ಆರ್ಗನ್ ಡ್ಯಾಮೇಜ್ ಆಗಿದೆ ಅದಕ್ಕೆ ಫೋಕಸ್ ಮಾಡಬೇಕಾದ್ದು ವೈದ್ಯನ ಡ್ಯೂಟಿ. ವೈದ್ಯ ಅನ್ಯಾಯ ಮಾಡ್ದಂತ ಯಾರೂ ಹೇಳಲ್ಲ, ಅವನು ನ್ಯಾಯನೇ ಮಾಡಿದ್ದಾನೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಂದ, ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಅಷ್ಟೊಂದು ಹೈಯರ್ ಸ್ಟಡೀಸ್ ತೊಗೊಂಡು ಬಂದು, ಡಿಗ್ರಿ ತೊಗೊಬಂದು ಅವ್ರು ಫೋಕಸ್ ಮಾಡಿದ್ದು ಯಾವುದಕ್ಕೆ ಅಂದರೆ ಭಾರತದಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ಆ ಭಾಗಕ್ಕೆ. ಸೊ ಎಲ್ಲಿ ಸಮಸ್ಯೆ ಇದೆ, ಯಾರು ಕಷ್ಟದಲ್ಲಿದ್ದಾರೆ, ಸೊ ಅವ್ರನ್ನ ಮೇಲಕ್ಕೆತ್ತದೇ ಹೋದರೆ, ಅವ್ರನ್ನ ಇನ್ನುಳಿದಂಥವರ ಸಮಕ್ಕೆ ಮೇನ್ ಸ್ಟ್ರೀಮಿಗೆ ತರದೇ ಹೋದರೆ ಅದು ಸ್ವಾತಂತ್ರ್ಯ ಹೆಂಗಾಗುತ್ತೆ, ಡೆಮೋಕ್ರಸಿ ಹೆಂಗಾಗುತ್ತೆ ಅಂಥೇಳಿ ಅವ್ರ ಲೈಫನ್ನು ಆ ಒಂದು ಯಾವುದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಅವ್ರನ್ನ ಡೆಡಿಕೇಟ್ ಮಾಡಿಕೊಂಡ್ರು, ಅದನ್ನು ರಿಪೇರಿ ಮಾಡಬೇಕಂತ. ವೈದ್ಯ ಯಾವ ಆರ್ಗನ್ ಡ್ಯಾಮೇಜ್ ಆಗಿದೆ ಅದನ್ನು ವಾಸಿ ಮಾಡಿದಾಗ ನಾವು ನಮ್ಮ ಪ್ರಾಣ ಉಳಿಸಿದ್ರು ಡಾಕ್ಟ್ರ್ ಅಂತ ಹೇಳ್ತೀವಿ, ನಾವು ನಮ್ಮ ಪ್ರಾಣ ಉಳಿಸಿದ್ರಂತ. ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಮಹಿಳೆಯರು, ಕಾರ್ಮಿಕರು ಇವರ ಪರವಾಗಿ ಕೆಲಸ ಮಾಡಿದ್ರು ಅಂದರೆ ಅದು ದೊಡ್ಡ ದೇಶ ಸೇವೆ. ಅದು ಅದಕ್ಕಿಂತ ದೊಡ್ಡ ದೇಶ ಸೇವೆಯನ್ನು ಇನ್ಯಾವುದನ್ನು ಕರೆಯೋಕ್ಕಾಗುತ್ತೆ ಅಲ್ವೇ? ಹಾಗಾಗಿ ಅವರು ಡಾಕ್ಟರ್ ಅಂದರೆ MBBS ಡಾಕ್ಟರ್ ಅಲ್ಲ, ಅವರು PhD ಪಡೆದಿದ್ದಂಥ ಡಾಕ್ಟರ್ ಅವರು. ಅಂಥ ಒಬ್ಬ ಡಾಕ್ಟರ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶವನ್ನು ಎಲ್ಲ ರಂಗದಲ್ಲೂ ಕೂಡ ಅದು ಚೆನ್ನಾಗಿರಬೇಕು ಅಂತ. ನಾನು ಹೆಚ್ಚು ಹೇಳೋಕ್ಕಿಂತ ಮೊದಲು ನೀವು ವಿಡಿಯೋದಲ್ಲೇ ಗಮನಿಸಿದ್ರಿ ಮತ್ತು ನಿರೂಪಕರು ಕೂಡ ಹೇಳ್ತಾ ಇದ್ರಂತ. ಸೊ ಬಾಬಾ ಸಾಹೇಬ್ ಸ್ಟ್ರಗಲಿಂದ ಭಾರತ ಹೇಗೆಲ್ಲ ಡೆವಲಪ್ ಆಯಿತು ಅಂತ ನೀವು ಅಲ್ಲಿ ಓದಿರ್ತೀರ, ನಿಮ್ಗೆ ಈಗ ಆಲ್ರೆಡಿ ಸುಮಾರು ವಿಷಯ ಗೊತ್ತಿದೆ. ಆದರೂ ನಾನು ಕೆಲವು ಪಾಯಿಂಟ್ಸ್ ನಿಮಗೆ ನೆನ್ಪಿಟ್ಕೊಳ್ಳೋ ಹಾಗೆ ಹೇಳ್ತೀನಿ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟಕ್ಕೆ ಬಂದಾಗ 1918 1918 ಅಂತ ಅವ್ರು ಬಂದಂಥ ಸಂದರ್ಭದಲ್ಲಿ ಭಾರತದ ಲಿಟ್ರಸಿ ರೇಟ್ ಅಂದರೆ ಗೊತ್ತಾಗುತ್ತಲ್ಲ ನಿಮಗೆ, ಸಾಕ್ಷರತೆ ಪ್ರಮಾಣ ಒಂದು 6-7% ಇತ್ತು ಅಷ್ಟೇ. 6 to 7% ಇತ್ತು. 6 to 7% ಓದಿರುವಂಥ ದೇಶದಲ್ಲಿ ಆ ದೇಶ ಅಭಿವೃದ್ಧಿ ಆಗೋಕ್ಕಾಗುತ್ತಾ? ಎಲ್ಲರೂ ಓದಿದ್ರೆ ಮಾತ್ರ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಎಜುಕೇಷನ್ನ ಕೊಡಿಸ್ಲಿಕ್ಕೆ ಸ್ಟ್ರಗಲ್ ಮಾಡಿದ್ದಾರೆ. ಬ್ರಿಟಿಷ್ ಜೊತೆ ಮಾತಾಡಿದ್ದಾರೆ, ಅಗೈನ್ ಅವ್ರಿಗೆ ಮನವಿ ಮಾಡಿದ್ದಾರೆ. ಅದರ ಪ್ರಯುಕ್ತ 1935 ಕಾಯ್ದೆಯಲ್ಲಿ, ಇಂಡಿಯನ್ ಆ್ಯಕ್ಟ್ ಆಫ್ 1935ನಲ್ಲೇ ಇವರಿಗೆ ರಿಸರ್ವೇಷನ್ ಬಂತು ಎಜುಕೇಷನ್ಲಿ ಮತ್ತು ಎಂಪ್ಲಾಯ್ಮೆಂಟಲ್ಲಿ. ಮತ್ತು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡೋಕ್ಕೆ ಬಂದ ಅಂಥ ಸಂದರ್ಭದಲ್ಲಿ ಇನ್ನೂ ಕೂಡ ವೃತ್ತಿ ಆಧಾರಿತವಾದಂಥ ಕೆಲಸಗಳಿದ್ದು, ಕುಲಕಸಬುಗಳಿದ್ದು, ಒಂದೊಂದು ಕಮ್ಯುನಿಟಿ ಒಂದೊಂದು ಕೆಲಸ ಮಾಡ್ತಾಯಿತ್ತು. ಈ ರೀತಿ ಅವ್ರವ್ರ ಕಮ್ಯುನಿಟಿಯವರು ಅವ್ರವ್ರ ಕೆಲಸ ಮಾಡಿದ್ರೆ ದೇಶ ಹೆಂಗೆ ಡೆವಲಪ್ ಆಗುತ್ತೆ, ಹೆಂಗೆ ಅಭಿವೃದ್ಧಿ ಆಗುತ್ತೆ, ಅದು ಮಾಡರ್ನ್ ಇಂಡಿಯಾ ಆಗೋದು ಹೇಗೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಪ್ಲಾಯ್ಮೆಂಟಲ್ಲಿ ರಿಸರ್ವೇಷನ್ ಕೊಡಿಸಿದ್ರು. ಅದು 1935 ಆ್ಯಕ್ಟಲ್ಲೇ ಜಾರಿಗೆ ಬಂತು, ಸಂವಿಧಾನ ಬರೋಕ್ಕಿಂತ ಮೊದಲೇ. ಸೊ ಇದು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಭಾರತ ದೇಶಕ್ಕೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್ಸ್. ಮತ್ತು ಮುಖ್ಯವಾಗಿ ಅದಕ್ಕಿಂತ ಹೆಚ್ಚಾಗಿ ಭಾರತ ದೇಶ ಆವತ್ತಿನ ಕಾಲಕ್ಕೆ ಬಾಬಾ ಸಾಹೇಬರು ಹೋರಾಟ ಶುರು ಮಾಡಿದ ಕಾಲಕ್ಕೆ ಇಲ್ಲಿ ರಾಜಪ್ರಭುತ್ವಗಳಿದ್ವು. ಸುಮಾರು 520 ಸಂಸ್ಥಾನಗಳಿದ್ವು, 520 ಜನ ರಾಜರಿದ್ದರು. ರಾಜರು ಹೆಂಗಿರ್ತಿತ್ತು ಅಂದರೆ ಇಡೀ ಜಗತ್ತು ಅಥವಾ ಇಡೀ ಸಮಾಜ ರಾಜರನ್ನ ಸುಖಪಡಿಸೋಕ್ಕೆ, ಸಂತೋಷಪಡಿಸೋಕ್ಕೆ ವ್ಯವಸ್ಥೆ ಇರ್ತಾಯಿತ್ತು, ಹಂಗಿರ್ತಾಯಿತ್ತು. ಆದರೆ ಫಾರಿನ್ನಲ್ಲಿ ಓದಿ ಬಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿ ರಾಜಪ್ರಭುತ್ವ ಇದ್ದರೆ ನೀವು ಭಾರತ ಹೆಂಗೆ ಡೆವಲಪ್ ಆಗುತ್ತೆ, ಹಂಗಾಗಿ ಇಲ್ಲಿ ಡೆಮೋಕ್ರಸಿ ಬರಬೇಕು,
ಪ್ರಜಾಪ್ರಭುತ್ವ ಬರಬೇಕು ಅಂತ ಹೇಳಿ 1927ನೇ ಇಸ್ವಿಯಿಂದನೇ ಭಾರತದಲ್ಲಿ ವಯಸ್ಕ ಮತದಾನ ಪದ್ಧತಿನ ತಗೊಬನ್ನಿ ಅಂತ ಬ್ರಿಟಿಷರಿಗೆ ಒತ್ತಾಯ ಮಾಡಿದ್ರು. 1931ರಲ್ಲಿ ನಡೆದಂಥ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡಿದ್ರು, ನಮಗೆ ಅಡಲ್ಟ್ ಫ್ರಾಂಚೈಸ್ ಬೇಕು, ವಯಸ್ಕ ಮತದಾನ ಬೇಕು ಅಂತ. ಅದರ ಪರಿಣಾಮವಾಗಿ 1935ರ ಕಾಯ್ದೆಯಲ್ಲೇ ಅಡಲ್ಟ್ ಫ್ರಾಂಚೈಸ್ ಬಂತು. ಇದು ಸಾಮಾನ್ಯವಾದ ಬದಲಾವಣೆ ಅಂತ ಅಂದ್ಕೋಬೇಡಿ. ಇದನ್ನು ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜಲ್ಲಿ ಪೊಲಿಟಿಕಲ್ ಈಕ್ವಾಲಿಟಿ ಅಂತ ಕರೀತಾರೆ. ಪೊಲಿಟಿಕಲ್ ಈಕ್ವಾಲಿಟಿ ಅಂದರೆ ಏನು? 1 man ಈಸ್ ಈಕ್ವಲ್ ಟು 1 vote, 1 vote ಈಸ್ ಈಕ್ವಲ್ ಟು 1 ವ್ಯಾಲ್ಯೂ ಅಂತ. ಒಬ್ಬ ವ್ಯಕ್ತಿಗೆ ಒಂದೇ ಓಟು, 1 ಓಟ್ಗೆ ಒಂದೇ ಬೆಲೆ ಅಂತ. ಸೊ ಇದು ಎಂಥ ಅದ್ಭುತನ ಪವಾಡವನ್ನು ಸೃಷ್ಟಿಸಿತು ಭಾರತದಲ್ಲಿ ಅಂದರೆ, ಈಗ ನಮ್ಮ ದೇಶದಲ್ಲಿ ಅಂಬಾನಿ ಇದ್ದಾರೆ, ದೊಡ್ಡ ಶ್ರೀಮಂತರು. ಅವರು ಅಷ್ಟು ಶ್ರೀಮಂತರಾದರೂ ಕೂಡ ಅವರು ಒಂದೇ ಒಂದು ಓಟ್ ಹಾಕ್ತಾರೆ. ಅವ್ರ ಮನೆಯಲ್ಲಿ ಕಾರು ವಾಶ್ ಮಾಡ್ತಾನಲ್ಲ, ಕಸ ಗುಡಿಸ್ತಾನಲ್ಲ, ಅವನು ಸಹಿತ ಒಂದೇ ಓಟ್ ಹಾಕ್ತಾನೆ. ದಿಸ್ ಈಸ್ ಕಾಲ್ಡ್ ಪೊಲಿಟಿಕಲ್ ಈಕ್ವಾಲಿಟಿ ಅಂತ. ಇಂಥ ಪೊಲಿಟಿಕಲ್ ಈಕ್ವಾಲಿಟಿ ಭಾರತದಲ್ಲಿ ಬಂದಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಳ ದೊಡ್ಡ ಎಫರ್ಟು, ಭಾಳ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಅದು. ಅದರ ಮೂಲಕ ಬಾಬಾ ಸಾಹೇಬರು ಭಾರತದಲ್ಲಿದ್ದಂಥ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಒಂದೇ ಸ್ಟ್ರೋಕಲ್ಲಿ ಅದನ್ನು ಡಿಸ್ಟರ್ಬ್ ಮಾಡಾಕಿದ್ರು. ಒಂದೇ ಸ್ಟ್ರೋಕಲ್ಲಿ ಡಿಸ್ಟರ್ಬ್ ಮಾಡಿದ್ರು. 1 man ಈಸ್ ಈಕ್ವಲ್ ಟು 1 ವ್ಯಾಲ್ಯೂ ಅಂತ. ಇದು ಭಾರತ ಡೆಮೋಕ್ರೆಟಿಕ್ ಕಂಟ್ರಿ ಆಗಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಹಿಸ್ಟ್ರಿ ಅವರನ್ನು ಫಾದರ್ ಆಫ್ ಇಂಡಿಯನ್ ಡೆಮೋಕ್ರಸಿ ಅಂತ ಅವ್ರನ್ನ ಕರೆಯುತ್ತೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಭಾರತ ದೇಶದಲ್ಲಿ ಮಹಿಳೆಯರು 50% ಮಹಿಳೆಯರಿದ್ದಾರೆ. ಈ 50% ಮಹಿಳೆಯರಿಗೆ ಅವರ ಪರಿಸ್ಥಿತಿ ಯಾವ ಥರ ಇತ್ತು? ಅವ್ರಿಗೆ ಎಜುಕೇಷನ್ ಇರಲಿಲ್ಲ, ಎಂಪ್ಲಾಯ್ಮೆಂಟ್ ಇರಲಿಲ್ಲ, ಅವ್ರಿಗೆ ರಾಜಕೀಯದಲ್ಲಿ ಭಾಗವಹಿಸೋ ಅವಕಾಶ ಇದ್ದಿರಲಿಲ್ಲ, ಮತ್ತು ತಮ್ಮ ಸ್ವಂತ ಸಂಗಾತಿನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇರಲಿಲ್ಲ, ಪುನರ್ವಿವಾಹ ಆಗೋ ಚಾನ್ಸಸ್ ಇರಲಿಲ್ಲ, ಅವ್ರಿಗೆ ಆಸ್ತಿ ಹಕ್ಕಿರಲಿಲ್ಲ. ಸಂಪೂರ್ಣವಾಗಿ ಗಂಡಸರ ಅಧೀನದಲ್ಲಿ ಅವರು ಸ್ಲೇವ್ಗಳಾಗಿ ಇದ್ದರು. ಹಂಗಿತ್ತು ಪರಿಸ್ಥಿತಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗಾಗಿ ಫಸ್ಟ್ ಒಂದು ಬಿಲ್ಲನ್ನು ಮಂಡಿಸ್ತಾರೆ. ನಿಮಗೆ ಗೊತ್ತಿರ್ಬೋದು, ಅದನ್ನು ಹಿಂದೂ ಕೋಡ್ ಬಿಲ್ ಅಂತ ಕರೀತಾರೆ. 1949ನಲ್ಲಿ ಆ ಬಿಲ್ಲಿನ ಪ್ರಿಪ್ರೇಷನ್ ಮಾಡ್ತಾರೆ ಅವರು. ಅದರಲ್ಲಿ ಮಹಿಳೆಯರಿಗೆ ಆಸ್ತಿ ಹಕ್ಕಿರಬೇಕು ಅಂತ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಅವ್ರಿಗೆ ವಿಚ್ಛೇದನದ ಹಕ್ಕಿರಬೇಕು, ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇರಬೇಕು, ಅವ್ರಿಗೆ ಪುನರ್ವಿವಾಹ ಅವಕಾಶ ಇರಬೇಕು ಅಂತ ಬಾಬಾ ಸಾಹೇಬ್ರು ಆರ್ಗ್ಯುಮೆಂಟ್ ಮಾಡ್ತಾರೆ. ಆ ಬಿಲ್ಲು, ಹಿಂದೂ ಕೋಡ್ ಬಿಲ್ಲು, ಅವರು ಬದುಕಿದ್ದಾಗ ಜಾರಿಗೆ ಬರಲಿಲ್ಲ. ಆಮೇಲೆ ಅದನ್ನು ಆವತ್ತಿನ ಸರ್ಕಾರ ಒಪ್ಪಲಿಲ್ಲ. ಬಟ್ ಬಾಬಾ ಸಾಹೇಬ್ರು ಹೇಳಿದ್ರು ಪ್ರೆಸ್ನಲ್ಲಿ, ನನ್ನ ಹಿಂದೂ ಸಹೋದರರೇ, ನೀವು ನಮ್ಮ ಧರ್ಮಕ್ಕೆ ಹಾನಿಯಾಗುತ್ತೆ ಅಂತ ನೀವು ಈ ಬಿಲ್ಲನ್ನು ವಿರೋಧ ಮಾಡ್ತಾ ಇದ್ದೀರಾ. ಬಟ್ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ನಾಳೆಗೆ ಇದನ್ನು ಒಪ್ಪಲೇಬೇಕಾಗುತ್ತೆ, ಇದು ಜಾರಿಗೆ ಬಂದೇ ಬರುತ್ತೆ ಅಂತ. ಬಟ್ ಈಗ ಜಾರಿಗೆ ಬಂದಿದೆ. ಇವತ್ತು ಮಹಿಳೆಯರು ಇಷ್ಟು ಸವಲತ್ತನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಹಿಳೆಯರ ವಿಮೋಚಕ ಅಂತ ಸಹಜವಾಗಿ ಕರೆದು ಗೌರವಿಸಲಾಗ್ತಾ ಇದೆ. ಭಾರತೀಯ ಮಹಿಳೆಯರಿಗೆ ಅದನ್ನು ಗುರುತಿಸೋಕ್ಕೆ ಇನ್ನೂ ಆಗದೇ ಇರ್ಬೋದು, ಆದರೆ ಹಿಸ್ಟ್ರಿ ಹಂಗೆ ಹೇಳುತ್ತೆ ಬಾಬಾ ಸಾಹೇಬರು ಮಹಿಳೆಯರ ವಿಮೋಚಕ ಅಂತ. ಇನ್ನು ನಿಮಗೆ ಗೊತ್ತು, ನೀವೆಲ್ಲ ಕಾರ್ಮಿಕರಾಗಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942, 43, 44 ಈ ಒಂದು ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಕಾರ್ಮಿಕರ ಮಂತ್ರಿ ಆಗಿದ್ದರು. ನೀರಾವರಿ ಇಲಾಖೆನ ನೋಡ್ಕೋತಾ ಇದ್ರು. ಅವರು ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಚೇರ್ಮನ್ ಆಗಿದ್ದರು. ಆ ಸಂದರ್ಭದಲ್ಲಿ ಆ 3 ಖಾತೆನ ನಿಭಾಯಿಸ್ತಾ ಇದ್ರು ಬಾಬಾ ಸಾಹೇಬ್. ಆ ಸಂದರ್ಭದಲ್ಲಿ ಮಾಡಿದಂಥ ಕಾನೂನುಗಳೇ ಇವತ್ತು ಇರುವಂಥದ್ದು ಅಂತ ನಿಮಗೆ ಗೊತ್ತಿದೆ. 8 ಗಂಟೆ ಡ್ಯೂಟಿ ಇರಬೇಕು, ಇವ್ರಿಗೆ ಇನ್ಶೂರೆನ್ಸ್ ಫೆಸಿಲಿಟಿ ಇರಬೇಕು, ಹೆಲ್ತ್ ಫೆಸಿಲಿಟಿ ಇರಬೇಕು, ಮತ್ತು ಮಹಿಳಾ ಕಾರ್ಮಿಕರಿಗೆ ಅವರಿಗೆ ಹೆರಿಗೆ ಭತ್ಯೆ ಇರಬೇಕು, ಮೆಟರ್ನಿಟಿ ಲೀವ್ ಇರಬೇಕು. ಇದೆಲ್ಲ ಪಾಲಿಸಿ ಮಾಡಿದಂಥವ್ರು ಬಾಬಾ ಸಾಹೇಬ್ರಂತ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆವತ್ತು ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರಿಂದ ಭಾರತವನ್ನು ಬಿಡಿಸಬೇಕು ಅಂತ ಸ್ಟ್ರಗಲ್ ಮಾಡ್ತಾಯಿದ್ರು. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರು ಭಾರತದ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಆ ಭಾರತದ ಅಧಿಕಾರ ಇದೆಯಲ್ಲ, ಅಧಿಕಾರ ಯಾರಿಗೆ ಸಿಗಬೇಕು? ಅದು ಕಾರ್ಮಿಕರಿಗೆ ಸಿಗಬೇಕು, ಮಹಿಳೆಯರಿಗೆ ಸಿಗಬೇಕು, SC STಗಳಿಗೆ, OBCಗಳಿಗೆ ಸಿಗಬೇಕು. ಆಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಬರೋಕ್ಕೆ ಸಾಧ್ಯ. ದಟ್ ಈಸ್ ರಿಯಲ್ ಡೆಮೋಕ್ರಸಿ ಅಂತೇಳಿ ಈ ವರ್ಗಗಳನ್ನು ಎಂಪವರ್ ಮಾಡಲಿಕ್ಕೆ, ಇವ್ರನ್ನ ಸಶಕ್ತರನ್ನಾಗಿ ಮಾಡಲಿಕ್ಕೆ, ಇವ್ರನ್ನ ಮೈನ್ ಸ್ಟ್ರೀಮ್ ತರಲಿಕ್ಕೆ ತಮ್ಮ ಇಡೀ ಜೀವನವನ್ನು ಡೆಡಿಕೇಟ್ ಮಾಡಿಕೊಂಡು, ಆ ಕಾರಣಕ್ಕೇ ಬಾಬಾ ಸಾಹೇಬರಿಗೆ ದೇಶ ಇವತ್ತು ಇಷ್ಟೊಂದು ಗೌರವ ಕೊಡುತ್ತೆ. ಯಾರು ತಮಗಾಗಿ ಅಲ್ಲದೆ ಸಮಾಜಕ್ಕಾಗಿ ಬದುಕ್ತಾರೆ ಅವರಿಗೆ ಯಾವತ್ತೂ ಬೆಲೆ ಇದ್ದೇ ಇದೆ. ಅದಕ್ಕೆ ಬಾಬಾ ಸಾಹೇಬರೇ ಸಾಕ್ಷಿ ಅಂತ. ಹೀಗೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹಿಸ್ಟಾರಿಕಲ್ ರೋಲನ್ನು ಆ ಸಂದರ್ಭದಲ್ಲಿ ನಿರ್ವಹಿಸಿದ್ರು. ಅವರು ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆ ರೀತಿಯಲ್ಲಿ ಒಬ್ಬ ವೈದ್ಯನಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಬಡ್ದಿರ್ತಕ್ಕಂಥ ಈ ರೋಗಗಳು, ಈ ಸ್ತ್ರೀ ಲಿಂಗ ಅಸಮಾನತೆ, ಜಾತಿ ಅಸಮಾನತೆ ಅಥವಾ ಈ ಥರದ ಒಂದು ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಅಂತಕ್ಕಂಥ ಅಸಮಾನತೆಗಳನ್ನ ಹೋಗಲಾಡಿಸ್ಲಿಕ್ಕೆ, ಭಾರತ ದೇಶವನ್ನು ಸದೃಢಗೊಳಿಸಲಿಕ್ಕೆ, ಅದನ್ನು ರಿಪೇರಿ ಮಾಡಲಿಕ್ಕೆ, ಅದನ್ನು ಮಾಡರ್ನೈಸ್ ಮಾಡಲಿಕ್ಕೆ ತಮ್ಮ ಇಡೀ ನಾಲೆಡ್ಜನ್ನು ಬಾಬಾ ಸಾಹೇಬರು ಬಳಸಿದ್ದಾರೆ. ಅದು ಹೆಂಗೆ? ವಿತೌಟ್ ಯಾವುದೇ ಥರದ ರಕ್ತ ಕ್ರಾಂತಿ ಇಲ್ಲದೇನೆ. ಇದು ಅದ್ಭುತ ಅಂತ ಅಂದರೆ ಇದು ಅದ್ಭುತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ರಗಲ್ ಮಾಡುವಾಗ ಚೀನಾದಲ್ಲೂ ಒಬ್ಬ ಮಾವೋತ್ ಸಿತುಂಗ್ ಅಂತ ಕ್ರಾಂತಿಕಾರಿ ಹೋರಾಟ ಮಾಡ್ತಾಯಿದ್ರು. ನಿಮಗೆ ಕೇಳಿರ್ತೀರ ನೀವು. ಅವ್ರದ್ದು ರಕ್ತ ಸಿಕ್ತವಾದ ಹೋರಾಟ. ಬಟ್ ಬಾಬಾ ಸಾಹೇಬರು ಒಂದು ರಕ್ತದ ಹನಿ ಕೆಳಗಡೆ ಬೀಳದೇನೆ, ಯಾವುದೇ ಜಗಳ ಆಗದೇನೆ ರೆವಲ್ಯೂಷನ್ ಮಾಡಿದ್ದಾರೆ. ಅದು ಅವರ ಒಂದು ಪ್ಲಸ್ ಪಾಯಿಂಟ್ ಮತ್ತು ಹೆಚ್ಚುಗಾರಿಕೆ. ಇಡೀ ಸೊಸೈಟಿ ಅವ್ರಿಗೆ ಎಷ್ಟು ಅವಮಾನ ಮಾಡಿದೆಯಲ್ಲ ನಿಮಗೆ ಗೊತ್ತಿದೆ. ಒಬ್ಬ ವ್ಯಕ್ತಿಯನ್ನು ಎಗೈನ್ ಟಾರ್ಗೆಟ್ ಮಾಡಿದ್ರೆ, ಅವಮಾನ ಮಾಡಿದ್ರೆ ಆ ವ್ಯಕ್ತಿ ಸಾಮಾನ್ಯವಾಗಿ ಭಯೋತ್ಪಾದಕ ಆಗ್ಬಿಡ್ತಾನೆ. ಬಾಬಾ ಸಾಹೇಬರಿಗೆ ಚಿಕ್ಕ ಹುಡುಗ ಆಗಿದ್ದಾಗಿಂದ ಅವಮಾನ ಆಗಿದೆ, ಚಿಕ್ಕ ಹುಡುಗ ಆಗಿದ್ದಾಗಿಂದ. ಇನ್ನು ಅವರು ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಎಕನಾಮಿಕ್ಸಲ್ಲಿ PhD ಮಾಡಿಕೊಂಡು ಭಾರತಕ್ಕೆ ಬಂದಾಗಲೂ ಅವ್ರಿಗೆ ಅವಮಾನ ಆಗಿದೆ, ಆಗಲೂ ಸಹಿತ. ಅಷ್ಟಾದರೂ ಕೂಡ ಅವರ ಮೆಚುರಿಟಿಯ ಹೈಟ್ ಎಷ್ಟು, ಅವರು ಕೋಪ ಮಾಡಿಕೊಳ್ಳಿಲ್ಲ, ಸಿಟ್ಟು ಮಾಡಿಕೊಳ್ಳಿಲ್ಲ. ಈ ಹಿಂದೂ ಸವರ್ಣೀಯರು ದಡ್ರಿದ್ದಾರೆ, ಈ ದಡ್ರ ಜೊತೆ ನಾನ್ಯಾಕೆ ಫೈಟ್ ಮಾಡಬೇಕು ಅಂತ, ನಾನ್ಯಾಕೆ ಸಂಘರ್ಷಕ್ಕೆ ಇಳಿಬೇಕು, ನಾನು ಮಾಡೋ ಕೆಲಸ ಬೇಕಾದಷ್ಟಿದೆ ಅಂತ ಪಾಸಿಟಿವ್ ಆಗಿ ಡೆಮಾಕ್ರೆಟಿಕ್ ವೇನಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅವ್ರನ್ನ ಅವಮಾನಿಸಿದವರು, ಅವ್ರನ್ನ ಕೀಳಕ್ಕೆ ಕಂಡವರು ಇವತ್ತು ಕಸದ ಬುಟ್ಟಿ ಸೇರಿದ್ದಾರೆ. ಅವ್ರು ಯಾರು ಇವತ್ತು ಒಬ್ಬರ ಸ್ಮರಣೆಯಲ್ಲೂ ಇಲ್ಲ ಇವತ್ತು. ಆದರೆ ಬಾಬಾ ಸಾಹೇಬ್ರು ಇವತ್ತು ಉದಯಿಸುವ ಸೂರ್ಯನಂತೆ, ಬೆಳಗುವ ಸೂರ್ಯನಂತೆ ಅಜರಾಮರವಾಗಿದ್ದಾರೆ. ಅಷ್ಟೆಲ್ಲ ನೋವನ್ನು ಸಹಿಸಿಕೊಂಡು ಕೆಲಸ ಮಾಡಿದಂಥವ್ರು ಬಾಬಾ ಸಾಹೇಬ್ರು. ಇದು ಅವರ ಹೆಚ್ಚುಗಾರಿಕೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಮೇನ್ ಆಸೆ ಇತ್ತು ಅಂತ ನಾನು ನಿಮಗೆ ಹೇಳಿದೆ. ಅದೇನೆಂದರೆ 1947ರಲ್ಲಿ ಏನು ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಟ್ಟರು ಅಥವಾ ಅಧಿಕಾರನ ಹಸ್ತಾಂತರ ಮಾಡಿದ್ರು, ಅದರ ಫಲವನ್ನು ಭಾರತದ ಎಲ್ಲ ಸೆಕ್ಷನ್ಸ್, ಎಲ್ಲ ವರ್ಗಗಳು ಈಕ್ವಲ್ ಆಗಿ ತಗೋಬೇಕು ಅನ್ನೋದು ಅವರ ಏಕೈಕ ಧ್ಯೇಯ. ಸಾವಿರಾರು ವರ್ಷಗಳಿಂದ ಯಾರು ಪವರ್ನ ಎಂಜಾಯ್ ಮಾಡಿದ್ದಾರೆ, ಅದೇ ಬ್ರಾಹ್ಮಣರು, ಅದೇ ಕ್ಷತ್ರಿಯರು, ಅದೇ ವೈಶ್ಯರು, ಮತ್ತೆ ಸ್ವಾತಂತ್ರ್ಯದ ಹೆಸರಲ್ಲೂ ಮತ್ತೆ ಅವರೇ ಪವರ್ನ ಎಂಜಾಯ್ ಮಾಡಿದ್ರೆ ಅದು ಹೆಂಗೆ ಸ್ವಾತಂತ್ರ್ಯ ಆಗುತ್ತೆ, ಅದು ಹೆಂಗೆ ಡೆಮೋಕ್ರಸಿ ಆಗುತ್ತೆ? ಹಾಗಾಗಿ ಇಲ್ಲಿನ ಎಲ್ಲ ವರ್ಗಗಳಿಗೆ ಈಕ್ವಲ್ ರೆಪ್ರೆಸೆಂಟೇಷನ್, ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪ್ರಮುಖವಾದ ಧ್ಯೇಯ ಆಗಿತ್ತು. ಅದನ್ನು ಅವರು ಸಾಕಷ್ಟು ಮಾಡಿದ್ರು. ಆದರೆ ಅವರ ಮಿಷನ್ ಅಥವಾ ಅವರ ಧ್ಯೇಯ ಅವರು ಬದುಕಿದ್ದಾಗ ಫುಲ್ಫಿಲ್ ಆಗಲಿಲ್ಲ, ಅದು ಕಂಪ್ಲೀಟ್ ಫುಲ್ಫಿಲ್ ಆಗಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅವ್ರಿಗೆ ಆವತ್ತು ಅಷ್ಟು ಬೆಂಬಲ ಇದ್ದಿರಲಿಲ್ಲ. ಸಾಮಾನ್ಯವಾಗಿ ಡೆಮೋಕ್ರಸಿಯಲ್ಲಿ ಜನ ಬೆಂಬಲ ಮುಖ್ಯ ಆಗುತ್ತೆ, ಜನ ಬೆಂಬಲ ಮತ್ತು ಮಾಧ್ಯಮದ ಬೆಂಬಲ ಬೇಕಾಗುತ್ತೆ. ಮತ್ತು ಅವ್ರಿಗೆ ಯಾವುದೇ ಇಂಡಸ್ಟ್ರಿಯಲಿಸ್ಟ್ಗಳ ಸಪೋರ್ಟ್ ಇದ್ದಿರಲಿಲ್ಲ. ಮತ್ತು ಅವರು ಹೋರಾಟ ಮಾಡ್ತಿದ್ದಂಥ ಹಿಂದುಳಿದ ಜಾತಿಗಳಿಗೂ ಬಾಬಾ ಸಾಹೇಬ್ರಿಗೂ ತುಂಬ ಗ್ಯಾಪ್ ಇತ್ತು. ಹಾಗಾಗಿ ಅವರು ತಮ್ಮ ಮಿಷನನ್ನು ಅವರು ಬದುಕಿದ ಕಾಲದಲ್ಲಿ ಈಡೇರಿಸ್ಕೊಳ್ಳೋಕ್ಕಾಗಲಿಲ್ಲ. ಈಗ 135ನೇ ವರ್ಷದ ಬರ್ತ್ಡೇ ಮಾಡ್ತಾ ಇದ್ದೀವಿ. ಸಂವಿಧಾನ ಬಂದು 76 ವರ್ಷ ಕಳೆದೋಗಿದೆ. ಈಗ ಅವರ ಮಿಷನ್ ಎಷ್ಟು ಫುಲ್ಫಿಲ್ ಆಗಿದೆ ಅಂತ ಅವರ ಅನುಯಾಯಿಗಳಾದಂಥ ನಾವೆಲ್ಲರೂ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು 1-2-3 ಮಾತುಗಳನ್ನ ತಮಗೆ ಹೇಳ್ತೀನಿ, ತಾವು ಸೂಕ್ಷ್ಮವಾಗಿ ಗಮನಿಸಿ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟೇಟ್ಮೆಂಟ್, ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂದರೆ ಈ ಸ್ವತಂತ್ರ ಭಾರತವನ್ನು ನನ್ನ ಜನರು ಅನ್ನೋ ಪದವನ್ನು ಬಾಬಾ ಸಾಹೇಬರು SC ST ಹಿಂದುಳಿದ ಜಾತಿಗಳು, ಮಹಿಳೆಯರು ಮತ್ತು ಕಾರ್ಮಿಕರು ಇಷ್ಟು ಜನರನ್ನ ಉದ್ದೇಶಿಸಿ ಹೇಳಿರುವಂಥ ಮಾತು. ಯಾಕೆಂದರೆ ಅವ್ರು ಕೆಲಸ ಮಾಡಿದ್ದು ಅಷ್ಟು ಜನರಿಗಾಗಿ ಅಂತ. ಹಂಗಾಗಿ ಇವರು ಈ ಸ್ವತಂತ್ರ ಭಾರತದಲ್ಲಿ ರೂಲಿಂಗ್ ಕ್ಲಾಸ್ ಆಗಬೇಕು ಅಂತ ಆಸೆ ಪಟ್ಟರು. ಆದರೆ 76 ವರ್ಷ ಆಗಿದೆ, ಈ ವರ್ಗಗಳು ಭಾರತದಲ್ಲಿ ರೂಲಿಂಗ್ ಕ್ಲಾಸ್ ಆಗಿದೆಯಾ ಅನ್ನೋದನ್ನು ನಾವು ಕ್ರಾಸ್ ಚೆಕ್ ಮಾಡಿಕೊಂಡಾಗ ಉತ್ತರ ನಿರಾಶಾದಾಯಕವಾಗಿದೆ. ರೂಲಿಂಗ್ ಕ್ಲಾಸ್ ಅಂದರೆ ಏನು? ಸೊ ಭಾರತದಲ್ಲಿ ಪವರ್ ಸೆಂಟರ್ಸ್ ಅಂತ ಯಾವುದಿದೆ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ ಮತ್ತು ಉದ್ಯಮ, ಇವುಗಳನ್ನು ಪವರ್ ಸೆಂಟರ್ಸ್ ಅಂತ ಕರೀತಾರೆ. ಈ ಪವರ್ ಸೆಂಟರ್ಸಲ್ಲಿ ಈ ಬ್ಯಾಕ್ವರ್ಡ್ ಕ್ಲಾಸ್ ಅಥವಾ ಮಹಿಳೆಯರು
ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಇವತ್ತು ಆ ಕೀ ಪೊಸಿಷನಲ್ಲಿ ಅಥವಾ ಪಾಲಿಸಿ ಮೇಕಿಂಗ್ ಬಾಡಿಗಳಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೀವು ಕ್ರಾಸ್ ಚೆಕ್ ಮಾಡಿದ್ರೆ ಉತ್ತರ ಭಾಳ ನಿರಾಶಾದಾಯಕವಾಗಿದೆ. ಈಗ ಒಂದು ಫ್ಯಾಕ್ಟ್ ಕೊಡೋಕ್ಕೆ ಇಷ್ಟಪಡ್ತೀನಿ, ನಾನು ನಿಮಗೆ ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರದಲ್ಲಿ ಪಂಡಿತರಾಗಿದ್ದರು. ಫಸ್ಟ್ ಎಕನಾಮಿಕ್ಸಲ್ಲಿ PhD ಮಾಡಿದಂಥ ವ್ಯಕ್ತಿ ಬಾಬಾ ಸಾಹೇಬ್, ಮತ್ತು ಕಾನೂನು ಪಂಡಿತರು ಅಲ್ವಾ. ಈಗ ನೀವು ಹೇಳಿ, ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಇದೆ. ಏನು ಪದ್ಧತಿ ಅಂದರೆ, ತಂದೆ ತಾಯಿಗಳನ್ನ ಮಕ್ಕಳು ಫಾಲೋ ಮಾಡ್ತಾರೆ ಅಥವಾ ಗುರುಗಳನ್ನ ಮಕ್ಕಳು ಫಾಲೋ ಮಾಡ್ತಾರೆ, ಸಾಮಾನ್ಯವಾಗಿ ಹಂಗೆ. ಈಗ ಅಂಬೇಡ್ಕರ್ ಕಾನೂನು ಪಂಡಿತರಾಗಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಹೆಚ್ಚು ಜಡ್ಜ್ಗಳು ಯಾರಿರಬೇಕಾಗಿತ್ತು? ಬ್ಯಾಕ್ವರ್ಡ್ ಕ್ಲಾಸವ್ರು ಇರಬೇಕಾಗಿತ್ತು, ಮಹಿಳೆಯರು ಇರಬೇಕಾಗಿತ್ತು, SC STಗಳು ಇರಬೇಕಾಗಿತ್ತು ಅಲ್ವಾ, ಇರಬೇಕಾಗಿತ್ತಾನೆ? ಇಲ್ಲ. 76 ವರ್ಷ ಆದರೂ ಕೂಡ ಇಲ್ಲ ಅಂದರೆ ಇದಕ್ಕೆ ಯಾರು ಹೊಣೆಗಾರರು, ಇದಕ್ಕೆ ಜವಾಬ್ದಾರರು ಯಾರು ಅಂತ? ಇದು ಬೇಸಿಕ್ ಕ್ವಶನ್. ನೀವು ನ್ಯಾಯಾಂಗ ಅಂತಿರಲ್ಲ, ಕಾರ್ಯಾಂಗ, ಮಾಧ್ಯಮ ಅಥವಾ ಬಿಸ್ನೆಸ್ ಕ್ಷೇತ್ರ ತಗೊಳ್ಳಿ, ಅಥವಾ ಯಾವುದೇ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್, IIT, IIM ಅಥವಾ IISc ಅಥವಾ ನ್ಯಾಷನಲ್ ಲಾ ಸ್ಕೂಲ್ ಅಂತ ಸಂಸ್ಥೆಗಳು, ಇಸ್ರೋ, ಇಂಥ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಇವರ ರೆಪ್ರೆಸೆಂಟೇಷನ್ ಎಷ್ಟಿದೆ? ಇವರು ಯಾಕೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ? ಇದು ಮುಖ್ಯವಾದಂಥ ಕಾರಣ ಅಂತ ಇದು ಸೀರಿಯಸ್ ಕ್ವಶನ್ ಅಂತ ನಾನು ಭಾವಿಸ್ತೀನಿ. ಬಾಬಾ ಸಾಹೇಬ್ರ ಆಸೆ ಇದ್ದಿದ್ದು ಇಂಥ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಿಮ್ಮ ರೆಪ್ರೆಸೆಂಟೇಷನ್ ಇರಬೇಕಂತ, ನಿಮ್ಮ ಪ್ರಾತಿನಿಧ್ಯ ಇರಬೇಕಂತ. ಆದರೆ ನಿಮ್ಮ ರೆಪ್ರೆಸೆಂಟೇಷನ್ ಯಾಕಲ್ಲಿ ಇಲ್ಲ? ಇದಕ್ಕೆ ಕಾರಣ ಯಾರು? ಇದು ಮುಖ್ಯವಾದ ಪ್ರಶ್ನೆ ಅಂತ ನಾನಂತ ಭಾವಿಸ್ತೀನಿ. ಇದಕ್ಕೆ ಕಾರಣ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಳೆದ 130 ಹೆಚ್ಚು ಕಡಿಮೆ 76 ವರ್ಷಗಳಿಂದ ಭಾಳ ಬಿಗ್ ಬಡ್ಜೆಟಲ್ಲಿ ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೆ, ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಕೋಟಿ ರೂಪಾಯಿ ಬಡ್ಜೆಟಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ ಇಡೀ ದೇಶದಾದ್ಯಂತ. ಆದರೆ ಅವರಂತೆ ಕುಳಿತು ಓದೋದಕ್ಕೆ ಈ ಬಾಬಾ ಸಾಹೇಬ್ರ ಫಾಲೋವರ್ಸ್ಗೆ ಸಾಧ್ಯ ಆಗಿದೆಯಾ ಅಂತ. ಈಗ ನೀವಿಷ್ಟು ಜನ ಇದ್ದೀರಲ್ಲ, ನೀವೇ ಹೇಳಿ ನೋಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 18, 19, 20, 21 ಈ ಏಜಲ್ಲಿ ಅವರು 12 hours 15 hours ಓದ್ತಾಯಿದ್ರು ಪರ್ ಡೇ, ಓದ್ತಾಯಿದ್ರು ಅಲ್ವಾ. ಈಗ ನಿಮ್ಮ ಮಕ್ಕಳು ಮನೆಗಳಲ್ಲಿ ಅಟ್ಲೀಸ್ಟ್ 6 hours 7 hours ಓದೋದನ್ನ ನೀವು ನೋಡಿದ್ದೀರಾ? ಓದ್ತಾ ಇದ್ದಾರಾ? ಅಥವಾ ಯಾವುದಾದ್ರು ಗೌರ್ಮೆಂಟ್ ಹಾಸ್ಟೆಲ್ಸ್, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಸ್ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಬಾಬಾ ಸಾಹೇಬ್ರ ಹೆಸರು ಹೇಳುವಂಥ ಸ್ಟೂಡೆಂಟ್ಸು 10 hours 12 hours ಓದೋದನ್ನು ನೀವು ನೋಡಿದ್ದೀರಾ ಅಂತ? ಇಲ್ಲ. ಹಂಗೆ ಯಾರು ಹಂಗೆ ಓದಿದಿದ್ರೆ ಇಷ್ಟ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸಲ್ಲಿ ನಿಮ್ಮ ರೆಪ್ರೆಸೆಂಟೇಷನ್ ಯಾಕೆ ಕಡಿಮೆ ಆಗ್ತಾ ಇತ್ತು ಅಂತ. ಸೊ ಇಲ್ಲಿ ಏನು ನಡೆದಿದೆ, 76 ವರ್ಷಗಳಿಂದ ಏನು ನಡೆದಿದೆ ಅಂದರೆ, ಎಲ್ಲಿ ಕುಳಿತು ಪರ್ಫಾರ್ಮ್ ಮಾಡಬೇಕೋ ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ, ನಾನು ನಿಮಗೆ ಬಾಬಾ ಸಾಹೇಬ್ರದೊಂದು ಸ್ಟೇಟ್ಮೆಂಟ್ನ ಇದೇ ಸಂದರ್ಭದಲ್ಲಿ ಓದೋದಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಗಮನಿಸಿ. ತುಂಬ ಚೆನ್ನಾಗಿದೆ ಸ್ಟೇಟ್ಮೆಂಟು. ಬಾಬಾ ಸಾಹೇಬರು ಒಂದು ಸ್ಟೂಡೆಂಟ್ ಕಾನ್ಫರೆನ್ಸಲ್ಲಿ ಅಟೆಂಡ್ ಮಾಡಬೇಕಾಗಿರುತ್ತೆ, ಅಲ್ಲಿ ಬಾಬಾ ಸಾಹೇಬ್ರು ಹೇಳಿರೋದು ನೋಡಿ. ಅವ್ರು ಏನು ಹೇಳ್ತಾರೆ? ಅವರ್ ಸ್ಟೂಡೆಂಟ್ಸ್ ಶುಡ್ ಲರ್ನ್ ಟೂ ಥಿಂಗ್ಸ್. ಫಸ್ಟ್ಲಿ, ಟು ಪ್ರೂವ್ ದಟ್ given the opportunities they are inferior to none in intelligence and in capacity. ಎಂಥ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಈ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನಿಮಗೆ ಅವಕಾಶ ಸಿಕ್ಕಿದಾಗ, ನಿಮಗೆ ಚಾನ್ಸ್ ಸಿಕ್ಕಿದಾಗ ನೀವು ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಲ್ಲಿ ಯಾರಿಗೂ ಕಮ್ಮಿ ಇಲ್ಲಾರ್ದ ನೀವು ಪ್ರೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ನಿಮಗೂ ಅಪ್ಲೈ ಆಗುತ್ತೆ, ನೀವು ಎಂಪ್ಲಾಯೀಸ್ಗಳಿಗೆ ನಿಮಗೂ ಅಪ್ಲೈ ಆಗುತ್ತೆ. ನೀವು ವರ್ಕ್ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ನಿಮ್ಮ ಕೆಪಾಸಿಟಿ ನೀವು ಪ್ರೂವ್ ಮಾಡಬೇಕಾಗುತ್ತೆ. ಇದು ಭಾಳ ಮುಖ್ಯ ಬಾಬಾ ಸಾಹೇಬ್ರು ಹೇಳೋದು. ಫಸ್ಟ್ಲಿ, ಟು ಪ್ರೂವ್ ದಟ್ ಗಿವನ್ ದಿ ಆಪರ್ಚುನಿಟೀಸ್ ದೇ ಆರ್ ಇನ್ಫೀರಿಯರ್ ಟು ನನ್ ಇನ್ ಇಂಟೆಲಿಜೆನ್ಸ್ ಆ್ಯಂಡ್ ಇನ್ ಕೆಪಾಸಿಟಿ. ಎರಡನೇ ಸ್ಟೇಟ್ಮೆಂಟ್, ಸೆಕೆಂಡ್ಲಿ, ಟು ಪ್ರೂವ್ ದಟ್ ದೇ ಆರ್ ನಾಟ್ ಮಿಯರ್ಲಿ ಟು ಟ್ರೆಡ್ ದಿ ಪಾತ್ ಆಫ್ ಪರ್ಸನಲ್ ಹ್ಯಾಪಿನೆಸ್ ಬಟ್ ಟು ಲೀಡ್ ದರ್ ಕಮ್ಯುನಿಟಿ ಟು ಬಿ ಫ್ರೀ, ಟು ಬಿ ಸ್ಟ್ರಾಂಗ್, ಟು ಬಿ ರೆಸ್ಪೆಕ್ಟೆಡ್. ಎಷ್ಟು ಚೆನ್ನಾಗಿದೆ. ನೀವು ಗಳಿಸುವಂಥ ವಿದ್ಯೆ, ನೀವು ಗಳಿಸುವಂಥ ಪದವಿ, ಅದು ಕೇವಲ ನಿಮ್ಮೊಬ್ಬರ ಸುಖ ಸಂತೋಷಕ್ಕಾಗಿ ಅಲ್ಲ, ಅದು ಈ ನಿಮ್ಮ ನತದೃಷ್ಟ ಸಮಾಜಗಳನ್ನ ವಿಮೋಚನೆ ಮಾಡಲಿಕ್ಕೆ, ಇವ್ರನ್ನ ಮೇಲೆತ್ತೋದಕ್ಕೆ ಬಳಕೆ ಆಗಬೇಕು ಅಂತ ಬಾಬಾ ಸಾಹೇಬ್ರು ಮೆಸೇಜ್ ಕೊಟ್ಟಿದ್ದಾರೆ. ಸೊ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕಳೆದ 76 ವರ್ಷಗಳಲ್ಲಿ ಎಷ್ಟು ಅಚೀವ್ಮೆಂಟ್ ಆಗಬೇಕಾಗಿತ್ತೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಾಲೋವರ್ಸಲ್ಲಿ ಅಷ್ಟು ಆಗಿಲ್ಲ.
ಅದಕ್ಕೆ ನೀವು ಬೇರೆಯವ್ರ ಕಡೆಗೆ ಬೆರಳು ತೋರಿಸೋದಕ್ಕಿಂತ ನೀವು ಏನು ಮಾಡ್ಬೋದಾಗಿತ್ತು ಅದನ್ನು ಮಾಡೋಕ್ಕಾಗಿಲ್ಲ ಅಂತ ನಾನು ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಮತ್ತು ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ನೀತಿಯುತವಾದ ವ್ಯಕ್ತಿಯಾಗಿದ್ದರು. ತುಂಬ ಮಾರಲ್, ತುಂಬ ಎಥಿಕಲ್ ಪರ್ಸನಾಲಿಟಿ ಅವ್ರದ್ದು. ಅವರ ವಿರೋಧಿಗಳು ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ಸಣ್ಣ ತಪ್ಪನ್ನು ತೋರ್ಸೋಕ್ಕಾಗಿಲ್ಲ ಅವ್ರಿಗೆ. ಒಂದು ಸಣ್ಣ ಇಡೀ ಮೀಡಿಯಾ ಅವ್ರನ್ನ ಜರಡಿ ಆಡಿದೆ, ಫುಲ್ಲು ದುರ್ಬಿನ್ ಹಾಕೊಂಡು ನೋಡಿದ್ದಾರೆ. ಆದರೂ ಒಂದೇ ಒಂದು ಮಿಸ್ಟೇಕನ್ನು ಬಾಬಾ ಸಾಹೇಬಲ್ಲಿ ತೋರ್ಸೋಕ್ಕಾಗಿಲ್ಲ, ಸ್ಟಿಲ್ ಇವತ್ತಿನವರೆಗೂ ಕೂಡ. ಅಷ್ಟು ಅವರು ಅಪರಂಜಿ, ಅಷ್ಟು ಪರಿಶುದ್ಧವಾದ ವ್ಯಕ್ತಿ. ಯಾಕೆ ಅಂದರೆ ಅವರು ಗೌತಮ ಬುದ್ಧರನ್ನು ಫಾಲೋ ಮಾಡ್ತಾಯಿದ್ರು. ಅವರು ಬುದ್ಧಿಸ್ಟು, ಸಂತ ಕಬೀರನ್ನು ಫಾಲೋ ಮಾಡ್ತಾಯಿದ್ರು. ಅವರು ಫಾರಿನಲ್ಲಿ ಓದುವಾಗಲೂ ಸಹಿತವಾಗಿ ಅವರು ವೈನ್ ತಗೊಳ್ಳಿಲ್ಲ, ಸ್ಮೋಕ್ ಮಾಡಲಿಲ್ಲ, ಮತ್ತು ಯಾವುದೇ ನೆಗೆಟಿವ್ ಆಕ್ಟಿವಿಟೀಸಲ್ಲಿ ತೊಡಗಿಕೊಳ್ಳಿಲ್ಲ. ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಹೇಳಿದ್ರು ಜನಕ್ಕೆ. ನನ್ನ ಜೀವನ ನಿಮಗೆ ಸಂದೇಶ ಅಂತ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಷ್ಟೊಂದು ಕಣ್ಣು ಮುಚ್ಚಿ ಫಾಲೋ ಮಾಡುವಂಥ ಜನರು ಬಾಬಾ ಸಾಹೇಬರ ಶೀಲವನ್ನು ಫಾಲೋ ಮಾಡ್ತಾ ಇದ್ದಾರಾ? ಫಾಲೋ ಮಾಡ್ತಾ ಇದ್ದಾರೆ? ಇದು ಬೇಸಿಕ್ ಕ್ವಶನ್. ನೀವು ಅಷ್ಟು ಶೀಲವಂತರಾಗದೇನೆ ವಿಮೋಚನೆ ಆಗೋದು ಹೇಗೆ ಹೇಳಿ? ಈಗ ಎಷ್ಟು ಕಡೆ ಅಂಬೇಡ್ಕರ್ ಜಯಂತಿಗಳು, ಮೆರವಣಿಗೆಗಳು ಮಾಡ್ತಾರಲ್ಲ, ಅದರಲ್ಲಿ ತುಂಬ ಜನ ಕುಡಿದ್ಬಿಟ್ಟು ಮೆರವಣಿಗೆ ಮಾಡ್ತಾರೆ, ಡ್ರಿಂಕ್ಸ್ ಮಾಡಿ ಮೈ ಮರೆತು ಕುಣಿದು ಡ್ಯಾನ್ಸ್ ಮಾಡ್ತಾರೆ. ಬಾಬಾ ಸಾಹೇಬ್ರ ಹೆಸರು ಹೇಳ್ತಾರೆ. ಈ ಐರನಿಗೆ ಏನು ಹೇಳೋಣ ಅಂತ, ಇಂಥ ಮುಗ್ಧತೆಗೆ, ದಡ್ಡತನಕ್ಕೆ ಏನು ಹೇಳೋದು ಹೇಳಿ ಅಂತ. ಸೊ ಬಾಬಾ ಸಾಹೇಬರ ಯಶಸ್ಸಿನ ಗುಟ್ಟು ಅವರ ನಾಲೆಡ್ಜ್ ಮತ್ತು ಅವರ ಶೀಲ. 50% ನಾಲೆಡ್ಜಿಂದ ಅವ್ರಿಗೆ ಬೆಲೆ ಬಂದಿದೆ, 50% ಅವರ ನಡವಳಿಕೆಯಿಂದ ಅವ್ರಿಗೆ ರೆಸ್ಪೆಕ್ಟ್ ಬಂದಿದೆ. ಸೊ ಇದು ಎಲ್ಲ ಶೋಷಿತರಿಗೆ ಒಂದು ಮೆಸೇಜ್ ಇದು. ಸೊ ನೀವು ಕೂಡ ಅವಕಾಶ ತಗೋಬೇಕು ಅಂದರೆ ನೀವು ನಾಲೆಡ್ಜಬಲ್ ಆಗಬೇಕು ಮತ್ತು ತುಂಬ ಶೀಲವಂತರೂ ಆಗಿರಬೇಕು ಅನ್ನೋ ಮೆಸೇಜನ್ನು ಬಾಬಾ ಸಾಹೇಬರು ಈ ಮೂಲಕ ಸೊಸೈಟಿಗೆ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ಹೇಳ್ತಾ, ನಾವುಗಳು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೊಂದಿದೆ ಅಂತ. ಇದಕ್ಕೆ ಪೂರಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ಒಂದು ನಿಮಗೆ ಮಾರ್ಗವನ್ನು ತೋರಿಸಿದ್ದಾರೆ. ಅದು ಮಾರ್ಗ ಯಾವುದು ಅಂದರೆ ಧಮ್ಮ ಮಾರ್ಗ ಅಂತ. ಧಮ್ಮ ಮಾರ್ಗ ಅವರು 1956 ಅಕ್ಟೋಬರ್ 14, 1956 ಅಕ್ಟೋಬರ್ 14ರಲ್ಲಿ ಬೌದ್ಧ ಧಮ್ಮವನ್ನು ಸ್ವೀಕಾರ ಮಾಡಿದ್ರು. ಬೌದ್ಧ ಧಮ್ಮನ ಸ್ವೀಕಾರ ಮಾಡಿದ್ರು. ಆ ಸ್ವೀಕಾರ ಮಾಡಿದ್ರು, ಅಫ್ಕೋರ್ಸ್ 36ನೇ ಇಸ್ವಿಲಿ ಅವರು ಹೇಳಿದರು, ಆದರೆ 56ರಲ್ಲಿ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿ ಅವರು ಹೇಳಿದ್ದೇನೆಂದರೆ, ನನ್ನ ಅನುಯಾಯಿಗಳು ನನ್ನನ್ನು ಹಿಂಬಾಲಿಸ್ತಾರೆ. ನೀವು ಬುದ್ಧನನ್ನು ಆರಾಧಿಸೋದ್ರ ಮೂಲಕ, ಬುದ್ಧನನ್ನು ಫಾಲೋ ಮಾಡೋದ್ರ ಮೂಲಕ ನಿಮ್ಮ ವಿಮೋಚನೆ ಆಗುತ್ತೆ, ನಿಮ್ಮ ದೈಹಿಕ ಮತ್ತು ಮಾನಸಿಕ ಗುಲಾಮಗಿರಿ ಹೊರಟೋಗುತ್ತೆ ಅಂತ ಬಾಬಾ ಸಾಹೇಬರು ಮೆಸೇಜ್ ಕೊಟ್ಟರು. ಇಷ್ಟು 56ನೇ ಇಸ್ವಿಲಿ ಸ್ವೀಕರಿಸಿದ್ದು ಬಾಬಾ ಸಾಹೇಬರು. ಈಗ 70ನೇ ಇಸ್ವಿ ಬರುತ್ತೆ, ಈ ವರ್ಷದಿಗೆ ಹೆಚ್ಚು ಕಡಿಮೆ 70 ವರ್ಷ ಆಯಿತು ಅವರು ಬೌದ್ಧ ಧರ್ಮನ ಸ್ವೀಕಾರ ಮಾಡಿ. ಹೇಳಿ ನೋಡೋಣ, ಭಾರತದಾದ್ಯಂತ ಇಷ್ಟೊಂದು ಜನ ಬಾಬಾ ಸಾಹೇಬರ ಫಾಲೋವರ್ಸ್ ಇದ್ದಾರಲ್ಲ, ಎಷ್ಟು ಜನ ಬೌದ್ಧ ಮಾರ್ಗದಲ್ಲಿ ನಡೀತಾ ಇದ್ದಾರೆ? ಇಲ್ಲಿ ಕುಳಿತಿರೋ ನೀವು ಎಷ್ಟು ಜನ ಬೌದ್ಧ ಮಾರ್ಗದಲ್ಲಿ ನಡೀತಾ ಇದ್ದೀರಾ? ಮತ್ತು ಅದೇಂಗೆ ನೀವು ಅಂಬೇಡ್ಕರ್ ವಾದಿಗಳು ಅವ್ರ ಥರ ಓದಲ್ಲ, 8 ಗಂಟೆ 10 ಗಂಟೆ ಓದಲ್ಲ, ಅವ್ರ ಥರ ಶೀಲವಂತರಾಗಿರೋಕ್ಕಾಗಲ್ಲ, ಅಥವಾ ಅವ್ರ ಥರ ದಮ್ಮನ ಫಾಲೋ ಮಾಡೋಕ್ಕಾಗಲ್ಲ, ಸ್ಟಿಲ್ ಯು ಆರ್ ಅಂಬೇಡ್ಕರ್ ರೈಟ್. ಯಾರು ನಗಬೇಕಷ್ಟೇ ಇದನ್ನು ಕೇಳಿಸ್ಕೊಂಡು ಅಂತ. ಸೊ ಇದನ್ನು ಯೋಚನೆ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಗುರುವನ್ನು ಫಾಲೋ ಮಾಡದೆ ಹೋದರೆ, ಗುರು ಹೇಳ್ದಂಗೆ ಕೇಳದೆ ಹೋದರೆ ಯಾವ ಸಮಾಜ ತಾನು ಹೆಂಗೆ ವಿಮೋಚನೆ ಆಗೋಕ್ಕಾಗುತ್ತೆ? ಗುರುಗೆ ಹೂ ಸುರಿತಾ ಇದ್ದಾರೆ, ಮೆರವಣಿಗೆ ಮಾಡ್ತಾ ಇದ್ದಾರೆ, ಆದರೆ ಗುರು ಹೇಳ್ದಂಗೆ ಕೇಳೋದಕ್ಕೆ ತುಂಬ ಕಷ್ಟ ಇದೆ. ಇವರು ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತಾ, ಬಾಬಾ ಸಾಹೇಬ್ರ ಬಗ್ಗೆ ಇರುವಂಥ ಕೆಲವು ಪೂರ್ವಾಗ್ರಹಗಳನ್ನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು 2-3, ಯಾಕೆಂದರೆ ಬ್ರೇಕ್ಫಾಸ್ಟ್ ಮಾಡ್ತಾ ಕೆಲವರು ಆ ಕ್ವಶನ್ಸ್ ಕೇಳಿದ್ರು, ಅದಕ್ಕಾಗಿ. ಮೀಸಲಾತಿ ರಿಸರ್ವೇಷನ್ ಇದೆಯಲ್ಲ, ಇದು 10 years ಅಂತ ಬಾಬಾ ಸಾಹೇಬರು ಹೇಳಿದರು. ಆದರೂ ಇನ್ನೂ ಕೊಡ್ತಾ ಇದ್ದಾರಲ್ಲ, ಇದು ಎಷ್ಟು ಸರಿ ಅಂತ ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಕೆಲವರು ಹೇಳಿದ್ರು. ಇದ್ರ ಬಗ್ಗೆ ನಿಮಗೆ ಸುಮಾರು ಜನರಿಗೆ ಗೊತ್ತಿರುತ್ತೆ. ಜಸ್ಟ್ ಫಾರ್ ಕ್ಲಾರಿಫಿಕೇಷನ್, ರಿಸರ್ವೇಷನಲ್ಲಿ 3 ಥರದ ರಿಸರ್ವೇಷನ್ ಇದೆ. ಆರ್ಟಿಕಲ್ 15(4) ಶಿಕ್ಷಣದಲ್ಲಿ ಮೀಸಲಾತಿ, ಆರ್ಟಿಕಲ್ 16(4) ಉದ್ಯೋಗದಲ್ಲಿ ಮೀಸಲಾತಿ, ಆರ್ಟಿಕಲ್ 330, 332 ಅದು ರಾಜಕೀಯದಲ್ಲಿ ಮೀಸಲಾತಿ ಅಂತ.
3 ಥರದ ರಿಸರ್ವೇಷನ್ ಇರೋದು. ರಿಸರ್ವೇಷನ್ ಇನ್ ಎಜುಕೇಷನ್, ರಿಸರ್ವೇಷನ್ ಇನ್ ಸರ್ವಿಸ್, ರಿಸರ್ವೇಷನ್ ಇನ್ ಪಾಲಿಟಿಕ್ಸ್ ಅಂತ. ನೆನಪಿರಲಿ, ಆರ್ಟಿಕಲ್ 330, 332 ಹೇಳಿದ್ರಲ್ಲ ರಿಸರ್ವೇಷನ್ ಇನ್ ಪಾಲಿಟಿಕ್ಸ್, ಅದು ಮಾತ್ರ 10 ಇಯರ್ಸ್ ಅಂತ ಹೇಳಿರೋದು. 10 ಇಯರ್ಸ್ ಅದು. ಈ 15(4), 16(4) ಇವು ಫಂಡಮೆಂಟಲ್ ರೈಟ್ಸಲ್ಲಿದ್ದಾವೆ, ಸಂವಿಧಾನದ ಮೂಲಭೂತ ಹಕ್ಕುಗಳ ಜಾಗದಲ್ಲಿದ್ದಾವೆ. ಅವಕ್ಕೆ ಯಾವುದೇ ಕಾಲಮಿತಿಯನ್ನು ಹಾಕಿಲ್ಲ. ಯಾಕೆ ಅಂದರೆ ರಿಸರ್ವೇಷನ್ ಅನ್ನೋದು ಅದು ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂತ. ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂದರೆ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಎಲ್ಲರ ಪಾಲ್ಗೊಳ್ಳುವಿಕೆ ಇರಬೇಕು ಅನ್ನೋ ಕಾರಣಕ್ಕೆ ಮಾಡಿರೋದು. ಇವರು ಬಡವರು, ಇವ್ರನ್ನ ಬಡತನದ ಮೇಲೆ ಕೆತ್ತಬೇಕು ಅಂತ ಮಾಡಿರೋದಲ್ಲ. ಅದನ್ನು ಇವರ ಎಲ್ಲರ ಪಾಲ್ಗೊಳ್ಳುವಿಕೆ ಇರಬೇಕು, ಎಲ್ಲರ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಮಾಡಿರೋದು. ರೆಪ್ರೆಸೆಂಟೇಷನ್ನು ಅದು ಯಾವಾಗಲೂ ಇರಲೇಬೇಕಾಗುತ್ತೆ. ನೀವು ಬಹುಜಾತಿಯ, ಬಹುಧರ್ಮೀಯ ಜನರಿರುವಂಥ ದೇಶದಲ್ಲಿ ಮತ್ತು ಪುರುಷರು, ಮಹಿಳೆಯರು ಎಲ್ಲರಿರೋ ದೇಶದಲ್ಲಿ ಮಹಿಳೆಯರ ರೆಪ್ರೆಸೆಂಟೇಷನ್ ಇರಬೇಕು, ಹಿಂದುಳಿದ ವರ್ಗದವರ ರೆಪ್ರೆಸೆಂಟೇಷನ್ ಕೂಡ ಎಲ್ಲರದ್ದು ಇರಬೇಕಾಗುತ್ತೆ. ಅದಕ್ಕೆ ಅದು ಫಂಡಮೆಂಟಲ್ ರೈಟಲ್ಲಿದೆ. ಅದಕ್ಕೆ ಕಾಲಮಿತಿ ಇಲ್ಲ. ರಾಜಕೀಯ ಮೀಸಲಾತಿಗೆ ಮಾತ್ರ ಕಾಲಮಿತಿ ಇರೋದು. ಅದನ್ನು ತೆಗಿದ್ರೆ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಅದು ಯಾಕೋ ಸರ್ಕಾರದವ್ರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರಪ್ಪ. ನಮಗೇನು ಅದು ಬೇಗ, ಎಷ್ಟು ಬೇಗ ಅದನ್ನು ಸ್ಟಾಪ್ ಮಾಡಿದಷ್ಟು ಭಾಳ ಒಳ್ಳೆಯದೇ ಭಾರತ ದೇಶಕ್ಕೆ. ಖಂಡಿತ ನಾನು ಅದನ್ನು ಹೇಳಿದೆ, ರಾಜಕೀಯ ಮೀಸಲಾತಿಯನ್ನಂತ. ಸೊ ಅದಕ್ಕೆ ಮೀರಿ ಈಗ ಕಾಲ ಬದಲಾಗ್ತಾ ಇದೆ. ಗ್ಲೋಬಲೈಸೇಷನ್ನಲ್ಲಿದ್ದೀವಿ ನಾವು. ಹಿಂಗಿರುವಾಗಲೂ ನೀವು ಮೀಸಲಾತಿಗೆ ಅಂಟುಕೊಳ್ಳಿ ಅಂತ ಖಂಡಿತ ನಾನು ಹೇಳಲ್ಲ, ಖಂಡಿತ ಹಂಗೆ ಹೇಳಲ್ಲ. ಅದನ್ನು ಮೀರಿ ಬಿಯಾಂಡ್ ದ ರಿಸರ್ವೇಷನ್, ಅದನ್ನು ಮೀರಿ ನೀವು ನಿಮ್ಮ ಮಕ್ಕಳನ್ನು ಎಲ್ಲ ಫೀಲ್ಡಲ್ಲೂ ಕೂಡ ಕಳಿಸಿ ಅಂತ ನಾನೊಬ್ಬ ಅಂಬೇಡ್ಕರ್ ವಾದಿಗೆ ಹೇಳ್ತೀನಿ. ಖಂಡಿತವಾಗ್ಲು ಅದು ಅವಶ್ಯಕತೆ ಇರೋರು ಯಾರು ಬೇಕೋ ಅದನ್ನು ತಗೊಳ್ಳಿ. ನಿಮಗೆ ಸಾಮರ್ಥ್ಯ ಇರೋರು ನಿಮ್ಮ ಮಕ್ಕಳನ್ನ ಎಲ್ಲ ಫಾರಿನ್ಗೆ ಕಳಿಸ್ಬೇಕಾಗಿರೋರು ಯಾಕೆ ನೀವು ರಿಸರ್ವೇಷನ್ ಬಗ್ಗೆ ಯಾಕೆ ಜಗಳ ಮಾಡಬೇಕು, ಯಾಕೆ ಕಿತ್ತಾಡಬೇಕು ಅದಕ್ಕೆ ಅಂತ. ಆ ನಿಟ್ಟಿನಲ್ಲಿ ನೀವು ಸ್ಟ್ರಗಲ್ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಲಾಸ್ಟ್ ಕ್ಲಾರಿಫಿಕೇಷನ್ಗೆ ನಿಮಗೆ ಹೇಳೋದಾದರೆ, ಕ್ರಿಮಿಲೇಯರ್ ಬಗ್ಗೆ ಒಂದು ಯಾರೋ ಕ್ವಶನ್ ಕೇಳಿದ್ರೆ ನನಗೆ, ನಾನಲ್ಲಿ ಮಾತಾಡ್ತಾ ಇರುವಾಗ, ಕ್ರಿಮಿಲೇಯರ್ ಅಪ್ಲೈ ಮಾಡಬೇಕಲ್ವಾ ಅಂತ. ಈಗ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ನೀವು ರಿಸರ್ವೇಷನ್ ತಗೊಂಡ್ರೆ ಬಡವ್ರ ಮಕ್ಕಳು ಏನು ಮಾಡಬೇಕು ಅಂತ. ಇದು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಕರೆಕ್ಟ್ ಅಂತ ಅನಿಸುತ್ತೆ. ಆದರೆ ನಾನು ಮೊದಲೇ ಹೇಳಿದೆ, ರಿಸರ್ವೇಷನ್ ಅನ್ನೋದು ರೆಪ್ರೆಸೆಂಟೇಷನ್. ಅಲ್ಲಿ ಬಡವ ಶ್ರೀಮಂತ ಅಂತ ಬರಲ್ಲ. ಅವರ ರೆಪ್ರೆಸೆಂಟೇಷನ್ ಇದೆಯಾ, HIL ಅವ್ರ ರೆಪ್ರೆಸೆಂಟೇಷನ್ ಇದೆಯಾ, ಅಥವಾ ಒಂದು ಮೆಡಿಕಲ್ ಫೀಲ್ಡಲ್ಲಿ ಅವ್ರ ರೆಪ್ರೆಸೆಂಟೇಷನ್, ಅಷ್ಟೇ ಮುಖ್ಯ ಆಗೋದು. ಈಗ ನೋಡಿ, ಆಯಿತು ನೀವೆಲ್ಲ ಎಂಪ್ಲಾಯ್ಸ್ ಅಲ್ಲ, ನೀವೆಲ್ಲ ರಿಸರ್ವೇಷನ್ 1, 2 ಜನರೇಷನ್ ತಗೊಂಡಿದ್ದೀರಲ್ಲ, ನೀವೆಲ್ಲ ಬಿಟ್ಬಿಡಿ, ನಮಗೆ ಬೇಡ ಅಂತ ಬಿಟ್ಬಿಡಿ. ಈಗ ಹಳ್ಳಿಯಿಂದ ಬರ್ತಾರಲ್ಲ ಮಕ್ಕಳು, ಅವ್ರಿಗೆ ಈ IITಗಳಿಗೆ, IIMಗಳಿಗೆ, ನ್ಯಾಷನಲ್ ಸ್ಕೂಲ್ಗಳಿಗೆ, IASC ಇಂಥ UPSC ಅಂತ ಕಡೆಗೆ ಅವ್ರು ಬರೋಕ್ಕೆ ಆಗೋದೇ ಇಲ್ಲ. ಅವ್ರಿಗೆ ಆ ಸ್ಟ್ಯಾಂಡರ್ಡ್ ಇರೋದೇ ಇಲ್ಲ ಅಂದ್ಕೊಳ್ಳಿ. ಈಗ ಅವ್ರಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ನೀವು ನಮಗೆ ರಿಸರ್ವೇಷನ್ ಬೇಡ ಅಂತ ಬಿಟ್ಬಿಡ್ತೀರಾ ಅಲ್ವಾ? ಆಗ ಅವರು ಬರಲ್ಲ, ನೀವು ಇರಲ್ಲ. ಮತ್ತು ಆ ರೆಪ್ರೆಸೆಂಟೇಷನ್ ಯಾರಿಗೆ ಹೋಗ್ಬೇಕು? ಹಂಗಾದ್ರೆ ಯಾರು ತಗೋಬೇಕು ಅದನ್ನು? ಈ ಬಿಗ್ ಕ್ವಶನ್ ಬರ್ತದೆ. ಆ ಕಾರಣಕ್ಕೇ ಇದನ್ನೆಲ್ಲ ಅಷ್ಟು ಸುಲಭವಾಗಿ ಮಾಡೋಕ್ಕೆ ಬರಲ್ಲ, ಅದು ಪ್ರಾಬ್ಲಮ್ ಇದೆ. ಆಯಿತೇ? ಸೊ ಹಂಗಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಕನ್ಕ್ಲೂಡ್ ಮಾಡೋಕ್ಕೆ ಮೊದಲೇ ಇನ್ನೊಂದು ವಿಷಯ ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಮೈಸೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂಗೆ ಹೆಲಿಕಾಪ್ಟ್ರಲ್ಲಿ ಹೂವನ್ನು ಸುರಿಸುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಅಲ್ಲಿನ ಮೈಸೂರಿನ ಅಶೋಕ್ಪುರಂ ಗೆಳೆಯರು ಸಂಘಟಿಸಿದರು. ಆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ HILನಲ್ಲಿ ಕಾರ್ಮಿಕರ ನಾಯಕರಾಗಿರೋ ಸಹಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ MN ಅನ್ನೋರ ಸಹಕಾರ ಇತ್ತು ಅಂತ ನನಗೆ ಒಬ್ಬರು ಹೇಳಿದ್ರು. ಹಾಗಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಅಷ್ಟನ್ನು ಹೇಳ್ತಾ ನಾನೊಂದು ಸ್ಪಷ್ಟನೆ ಕೊಡ್ತೀನಿ. ಬಾಬಾ ಸಾಹೇಬರು ಇದ್ದಿದ್ದರೆ ನೀವು ಹೆಲಿಕಾಪ್ಟ್ರಲ್ಲಿ ಹೂ ಸುರಿಯೋದನ್ನು ಅವರು ಇಷ್ಟಪಡ್ತಿದ್ರಾ? ಹೇಳಿ ನೋಡೋಣ. ಇಷ್ಟಪಡ್ತಿದ್ರಾ? ಖಂಡಿತ ಇಷ್ಟಪಡ್ತಾ ಇರಲಿಲ್ಲ. ಯಾಕೆ ಅಂದರೆ ಎಷ್ಟು ಇನ್ವೆಸ್ಟ್ ಮಾಡಿದರೆ, ಎಷ್ಟು ಖರ್ಚು ಮಾಡಿ, ಅದರಿಂದ ನೀವು ಬೇಕಾದಷ್ಟು ಕೆಲಸ ಮಾಡೋದಿದೆ. ಪ್ರತಿ ವರ್ಷ SSLCಯಲ್ಲಿ, PUCಯಲ್ಲಿ 500 ಮೇಲೆ ಮಾರ್ಕ್ಸ್ ತಗೋತಾರಲ್ಲ, ಅಬೌವ್ 500 ಮೇಲೆ ಮಾರ್ಕ್ಸ್ ತಗೋತಾರಲ್ಲ, ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿಗೆ ಸೇರ್ತಾ ಇದ್ದಾರೆ, ನಿಮ್ಗೆ ಏನನ್ನು ಎನ್ಕ್ವೈರಿ ಮಾಡಿದ್ದೀರಾ? ಗೊತ್ತಾ ನಿಮಗೆ ಅಂತ? ನೀವು ಎಂಪ್ಲಾಯೀಸ್ ಅಸೋಸಿಯೇಷನ್ ಇದ್ದೀರಲ್ಲ, ನೀವೆಂದಾದ್ರೂ ಇಂಥ ಮಕ್ಕಳನ್ನು ನಾವು ಗೈಡ್ ಮಾಡಬೇಕು, ಇವ್ರಿಗೆ ದಾರಿ ತೋರಿಸ್ಬೇಕು, ಇವ್ರನ್ನ ಬಿಗ್ ಇನ್ಸ್ಟಿಟ್ಯೂಷನ್ಸ್ಗೆ ಕಳಿಸ್ಬೇಕು ಅಂತ ನೀವು ಯೋಚನೆ ಮಾಡಿದ್ದೀರಾ? ಬಾಬಾ ಸಾಹೇಬ್ರು ಇದ್ದಿದ್ರೆ ಅದಕ್ಕೆ ಫೋಕಸ್ ಮಾಡ್ತಾಯಿದ್ರು, ಅದಕ್ಕೆ ಫೋಕಸ್ ಮಾಡೋರು. ಬಟ್ ನೀವು ಅವ್ರ ಫಾಲೋವರ್ಸ್ ಯಾವುದಕ್ಕೆ ಫೋಕಸ್ ಮಾಡ್ತಾ ಇದ್ದೀರಾ? ಸ್ಟ್ಯಾಚ್ಯೂಗಳು ಹಾಕೋದು, ಹೂ ಸುರಿಯೋದು, ಮೆರವಣಿಗೆ ಮಾಡೋದು,
ಕುಣಿಯೋದು. ಅಲ್ಲಿ ಆ ವಿದ್ಯಾರ್ಥಿ ಮಕ್ಕಳನ್ನ ಕೇಳೋರಿಲ್ಲ ಹೇಳೋರಿಲ್ಲ, ಅವು ಏನು ಮಾಡ್ತಾಯಿದ್ರೆ ಅಂತ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ನೀವು ಸಹಿತ ಇಷ್ಟು ಬಿಗ್ ಅಸೋಸಿಯೇಷನ್ ಇದೆ, HAL ಎಂಪ್ಲಾಯೀಸ್ ಅಸೋಸಿಯೇಷನ್ ಇದೆ, ಈ ಥರದ ತುಂಬ ಕೆಲಸಗಳನ್ನ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ರ ಮಿಷನನ್ನು ನೀವು ಫುಲ್ಫಿಲ್ ಮಾಡ್ಬೋದು. ಬಾಬಾ ಸಾಹೇಬ್ರನ್ನ ಎಕ್ಸ್ಪೆಕ್ಟ್ ಮಾಡಿದರು, ನನ್ನ ಹೋರಾಟದ ವಿಮೋಚನ ರಥವನ್ನು ಈ ವಿದ್ಯಾವಂತ ಜನರು ಕ್ಯಾರಿ ಮಾಡಬೇಕು, ಅದನ್ನು ಮುಂದುವರಿಸಬೇಕು ಅಂತ ಹೇಳಿದರು ಬಾಬಾ ಸಾಹೇಬ್. ಅದನ್ನು ನೀವೆಲ್ಲರೂ ಮುಂದುವರಿಸಬೇಕು ಅಂತ ಹೇಳ್ತಾ, ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಭಾರತದ ಎಲ್ಲ ಸೆಕ್ಷನ್ಸ್, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ವಿಶೇಷವಾಗಿ ಮಹಿಳೆಯರು ಮತ್ತು ಕಾರ್ಮಿಕರು, ಈ ಎಲ್ಲರನ್ನ ಎಂಪವರ್ ಮಾಡೋದ್ರ ಮೂಲಕ ಬಲಿಷ್ಠ ಭಾರತವನ್ನು ಕಟ್ಟಬೇಕು, ಒಂದು ಸಶಕ್ತವಾದ ಭಾರತವನ್ನು ಕಟ್ಟಬೇಕು ಅಂತ ಸ್ಟ್ರಗಲ್ ಮಾಡಿದಂಥವ್ರು. ಯಾವುದೇ ಒಂದು ಅಂಗ ವೀಕ್ ಆದರೆ ಹೇಗೆ ಇಡೀ ವ್ಯಕ್ತಿ ಸಾಯ್ತಾನೋ, ಹಾಗೆ ಭಾರತದ ಯಾವುದೇ ಒಂದು ಸೆಕ್ಷನ್ನು ವೀಕ್ ಆದರೆ ಆ ದೇಶಕ್ಕೆ ಏಳಿಗೆ ಆಗೋಲ್ಲ ಅನ್ನೋ ತತ್ವದ ಮೇಲೆ ನಂಬಿಕೆ ಇದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವನವನ್ನು ಇಂತಹ ನತದೃಷ್ಟ ಸಮಾಜಕ್ಕಾಗಿ ಡೆಡಿಕೇಟ್ ಮಾಡಿಕೊಂಡ್ರು. ಆ ಕಾರಣಕ್ಕೆ ಅವರನ್ನು ಜಗತ್ತು ಇವತ್ತು ಸ್ಮರಿಸ್ತಾ ಇದೆ, ನಾಳೆಗೂ ಸ್ಮರಿಸುತ್ತೆ, ಮುಂದಕ್ಕೂ ಸ್ಮರಿಸುತ್ತೆ. ಅವರೊಬ್ಬರ ಅಜರಾಮರವಾದ ವ್ಯಕ್ತಿ ಅಂತ ಹೇಳ್ತಾ, ಅವರ ಧ್ಯೇಯದ ಒಂದು ಅನುಸರಿಸೋದ್ರಲ್ಲಿ ಮತ್ತು ಅದನ್ನು ಫುಲ್ಫಿಲ್ ಮಾಡೋದ್ರಲ್ಲಿ, ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಾವೆಲ್ಲರೂ ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ನಿಮ್ಮ ಎಲ್ಲ ಯೂನಿಯನ್ಗೆ ಮತ್ತು ತಮ್ಮೆಲ್ಲರೂ ಇಷ್ಟು ಪ್ರೀತಿಯಿಂದ ನನ್ನ ಮಾತನ್ನು ಕೇಳಿಸ್ಕೊಂಡಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.